ನಮಸ್ತೆ ಎಲ್ರಿಗೂ. ನಮಸ್ತೆ. ಇವತ್ತು ಇವತ್ತಿನದು ವಿಶೇಷ? ಇವತ್ತು ನನಗೆ 5ನೇ ಕಿ, ಇನ್ನು 1ನೇ ಕೀಮೋ ಬಾಕಿ ಅಂತ ನಾನು ಎಣಿಸಿದ್ದೇನೆ. ಮತ್ತು ನಾಡ್ದು 6ನೇ ಕೀಮೋ ಆದ ನಂತರ ಬೆಕ್ ಸ್ಕ್ಯಾನ್ ಮಾಡಿದ ನಂತರ ಹೇಗೆ ಎಲ್ಲ ಇಂಪ್ರೂವ್ಮೆಂಟ್ಸ್ ಎಲ್ಲ ಗೊತ್ತಾಗ್ತದೆ. ಅದರ ನಂತರ ಎಂತ ಅಂತ ಡಿಸಿಷನ್. ಈಗ 5 ತೆಕ್ಕೊಂಡಾಯ್ತಲ್ಲ. 5 ತಗೊಂಡಾಯ್ತು. ಅದರಲ್ಲಿ ಇವಳು ಕುಂಕಂತ ಹೇಳಿದ್ದಾರೆ ಇಂಪ್ರೂವ್ಮೆಂಟ್ ಇನ್ನೊಂದೆಲ್ಲವು. ಮತ್ತು ಇನ್ನು ಸಹ ಗೊತ್ತಾಗಲಿಕ್ಕೆ ಅದು ಪೆಟ್ ಸ್ಕ್ಯಾನ್ ಮಾಡಲಿಕ್ಕೆ. ಅದೇ ಸರ್ಜರಿ ಉಂಡೆ, ಸರ್ಜರಿ ಮಾಡಲಿಕ್ಕೆ ಏನಿಕ್ಕರು. ಅದರ ಮೊದಲು ಸ್ಕ್ಯಾನ್ ಉಂಟಾ? ಹೌದು, ಅದೇ ಸ್ಕ್ಯಾನ್ ಮಾಡಿ ಗೊತ್ತಾಗ್ತದೆ ಅವಾಗ. ಹಾಗೆ ಮತ್ತೆ ಆವು ಕೀಮೋ ಆದಕ್ಕೂ ಅದರೊಟ್ಟಿಗೆ ಸಣ್ಣದು ಕೀಪ ಬಾಕಿ ಉಂಟು. ಒಟ್ಟಿಗೆ 12 ಬಾರಿಕೆ 1ರ ಕೀಯೋ ಅದು ಮತ್ತೆ ಇದು ನಾಡ್ದು 26 ಕೀಮೋ ದಿಬೋದು. ಅದರ ನಂತರ ಬೇಕಿ ಪೆಟ್ ಸ್ಕ್ಯಾನ್ ಮಾಡ್ತೆ. ಪೆಟ್ ಸ್ಕ್ಯಾನ್ ಮಾಡುವಾಗ ಗೊತ್ತಾಗ್ತದೆ ಕಡೆಗೆ ನಕ್ಕಿ ಒಂದು ಸರ್ಜರಿ ಉಂಟು. ಅದು ಆದ ನಂತರ ಬಯಾಕ್ಸಿಗೆ ಕಳಿಸ್ತಾರೆ. ಅದರ ಪ್ರಕಾರ ಮುಂದಿನ ಟ್ರೀಟ್ಮೆಂಟ್ ಮುಂದೆ ಸಹ ಉಂಟು. ಮತ್ತು ಬಾಕಿ ಉಳಿದ 17 ಇಂಜೆಕ್ಷನ್ನಲ್ಲಿ ಎಷ್ಟು ಅದು 6 ಹೋಗ್ತದಲ್ಲ. ಮತ್ತೆ ಎಷ್ಟು ಬಾಕಿ ಉಳಿತದ? 11 11 10 ಅದೇ ಲೆಕ್ಕದಲ್ಲಿ ತುಂಬ ಹುಷಾರಿದ್ದಲ್ಲಿ ಇರ್ಲಿ ಹಾಗೆ ತೊಂದರೆ ಇಲ್ಲ. ಈಗ ಇಂಪ್ರೂವ್ಮೆಂಟ್ ಗೊತ್ತಾಯ್ತಲ್ಲ. ಇಂಪ್ರೂವ್ಮೆಂಟ್ ಉಂಟು. ಈ ಮೊದ ಮೆಡಿಸಿನ್ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಇತ್ತಲ್ಲ, ಅದು ಬಾಕಿ ಇಂಜೆಕ್ಷನ್ಸ್ ಇಂಕಲ್ಲ ಟಾರ್ಗೆಟ್ ಇರ್ತಾರೆ ಬೇಮಿನ ಕರಿಕೆಲ್ಲ ಅದರಲ್ಲಿ ಅಷ್ಟೇನು ಹಾಕೋದಿಲ್ಲ. ಮುಂಚೆ ಸಹ ತಗೊಬಂದು ನನಗೆ ತೂಕಿಂತಾಗ ಅತಿದೆ ಹೃದಯದ ಅಂತ ಅದರಲ್ಲಿ ಇದು ಸ್ವಲ್ಪ ತಗೊಳ್ಳುವಾಗ ಅಂತಾರ ವೀಕ್ನೆಸ್ಸು ಪಂಪ್ಸ್ ಇಲ್ಲ. ಮೊನ್ನೆ 1.3 ಇದ್ದದ್ದು ಇವತ್ತು 0.58. ನನ್ನದು ಆಚೆ ಈಚೆ ಎಲ್ಲ ತಿರುಗ್ತಾ ಇರ್ತದೆ. ಅದನ್ನು ಎಲ್ಲ ನಾನು ಜಾಗ್ರತೆ ಮಾಡ್ತಾ ಇರ್ತೇನೆ. ಅದು ಕಿನ್ನು ಕುಡಿಯುವುದಿರುವ ಮಾಡ್ತಾ ಇರ್ತೇನೆ. ಈಗ ಸ್ವಲ್ಪ ಫಂಕ್ಷನಿಗೆಲ್ಲ ಹೋಗೋದು ಕಡಿಮೆ. ಅದಿರ್ತಿರಲಿಲ್ಲ. ಈ ಸಲ ಸ್ವಲ್ಪ ಆರಾಮೇ ಇತ್ತೆ. ಆದರೆ ಸ್ವಲ್ಪ ಲಾರ್ತೆ ಪೀಪು ಉಂಟಂತ ಇಳಿಸಿದ್ದೇನೆ. ನೋಡುವ ದೇವರದ ಇದರಲ್ಲಿ ಆರಾಮಾಗಿರೋ ಗೊತ್ತೇನೆ. ನನಗೆ ಹೋದರೆ ಗುಣಾಂಬ ಜಾಸ್ತಿ ಇತ್ತು, ನಾನು ಇಳಿಸುವ ಒಮ್ಮೊಮ್ಮೆ ಗೊತ್ತಾಯ್ತಾ. ತಾತಾಯ್ಕೆ ಹೋಗ್ತೇನೆ ಆದರೆ ಹೋಗ್ತೇನೆ, ಇಲ್ಲದಿದ್ದರೆ ಮನೆಯಲ್ಲಿ ರೆಸ್ಟ್ ಅಲ್ಲ. ಹಾಗೆ ನನ್ನದೊಂದು ವಿಡಿಯೋ ಮಾಡಿ ಹಾಕಿ ಅಂತ ಕೆಲವು ಕೇಳ್ತಾ ಇರ್ತಾರೆ. ಹಾಗೆ ನಾನು ಏಪ್ರಿಲ್ನ ನಂತರ ಹಾಕ್ತೇನೆ ಆಯಿತಾ. ಆಗ ನನ್ನ ಭವಿಷ್ಯ ಸರಿ ಗೊತ್ತಾಗ್ತದೆ.